ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳು ಹಾಗೂ ದೆಹಲಿಯ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದಿರುವ ಪೊಲೀಸ್ ಕ್ರಮವನ್ನು ಖಂಡಿಸಿ ದೇಶಾದ್ಯಂತ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನೆಗಳು ನಡೆದಿವೆ. ಅದರಂತೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ನಗರದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು ಹಾಗೂ ವಿವಿಧ ದಲಿತ ಸಂಘಟನೆಗಳ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆದಿತು. ಪ್ರತಿಭಟನಾಕಾರರು ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿ ನಂತರ ತಾಲೂಕು ಕಚೇರಿ ಮುಂಭಾಗ ಸೇರಿ ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದರು. ಬಳಿಕ ಉಪತಹಶೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿ ನೀಟ್ ಪರೀಕ್ಷೆ ಹಗರಣದ ಬಗ್ಗೆ ನ್ಯಾಯಸಮ್ಮತ ತನಿಖೆ ನಡೆಸಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ಒದಗಿಸಬೇಕು ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹಾಗೂ ಕಾರ್ಮಿಕ ವಿಭಾಗದ ನಾಯಕ ಸಿದ್ಧಾರ್ಥನಗರ ಹರೀಶ್ ಮಾತನಾಡಿ, ನೀಟ್ ಪರೀಕ್ಷೆಯಲ್ಲಿ ನಡೆದಿರುವ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ. ಪರೀಕ್ಷಾ ವ್ಯವಸ್ಥೆಯ ಮೇಲೆ ವಿದ್ಯಾರ್ಥಿಗಳು ಮತ್ತು ಪೋಷಕರ ವಿಶ್ವಾಸ ಕುಸಿದಿದೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ತಮ್ಮ ಹಕ್ಕಿಗಾಗಿ ಶಾಂತಿಯುತವಾಗಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ಬಲಪ್ರಯೋಗ ಮಾಡಿರುವುದು ಪ್ರಜಾಪ್ರಭುತ್ವದ ಮೌಲ್ಯಗಳಿಗೆ ವಿರುದ್ಧವಾಗಿದೆ. ವಿದ್ಯಾರ್ಥಿಗಳ ಧ್ವನಿಯನ್ನು ಹತ್ತಿಕ್ಕುವ ಬದಲು ಅವರ ನ್ಯಾಯಸಮ್ಮತ ಬೇಡಿಕೆಗಳನ್ನು ಕೇಂದ್ರ ಸರ್ಕಾರ ಈಡೇರಿಸಬೇಕು. ನೀಟ್ ಪರೀಕ್ಷೆ ಹಗರಣದ ಸಂಪೂರ್ಣ ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ನೀಡಬೇಕು. ವಿದ್ಯಾರ್ಥಿಗಳ ಭವಿಷ್ಯದೊಂದಿಗೆ ಚೆಲ್ಲಾಟ ನಡೆಸುವುದನ್ನು ತಕ್ಷಣ ನಿಲ್ಲಿಸಬೇಕು ಎಂದು ಒತ್ತಾಯಿಸಿದರು. ದಲಿತ ಪ್ರಗತಿಪರ ಸಂಘಟನೆಗಳು ಹಾಗೂ ವಕೀಲರ ಸಂಘಟನೆಗಳು ಹಾಗೂ ವಿದ್ಯಾರ್ಥಿ ಒಕ್ಕೂಟಗಳು ಮತ್ತೆ ವಿದ್ಯಾರ್ಥಿ ಸಂಘಗಳು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದೆ. ಕಾರಣ ಏನಂದ್ರೆ ಇವತ್ತಿನ ದಿನ ನೀಟ್ ಪರೀಕ್ಷೆ ಅಂತಕ್ಕಂತ ಒಂದು ಪತ್ರಿಕಾ ಸೋರಿಕೆಯಿಂದ ಸುಮಾರು 21 ಜನ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈ ಪ್ರತಿಭಟನೆ ಕುರಿತು ಜಂತರ್ ಮಂತರಲ್ಲಿ ವಿದ್ಯಾರ್ಥಿ ಸಂಘಗಳು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂತ ಪ್ರತಿಭಟನಾಕಾರರ ಮೇಲೆ ಅವರು ಹಲ್ಲೆ ಮಾಡಿದ್ದಾರೆ. ಸುಮಾರು ಜನಕ್ಕೆ ಏಟುಗಳಾಗಿದೆ. ಸೊ ಆ ಒಂದು ವಿದ್ಯಾರ್ಥಿಗಳನ್ನ ಕುರಿತು ನಮ್ಮ ಮೋದಿ ಸರ್ಕಾರ ತೀವ್ರವಾದಿಗಳು, ಪಾಕಿಸ್ತಾನದವರು, ಚೀನಾದವರು ಅಂತ ಹೇಳ್ತಾ ಇದಾರೆ. ಇವರಿಗೆ ನಾಚಿಕೆ ಆಗ್ಬೇಕು. ನೀಟ್ ಪರೀಕ್ಷೆ ಅಂತಕ್ಕಂಥದ್ದು ಕೆಲವು ರಾಜಕಾರಣಿಗಳು ಅವ್ರ ಮಕ್ಕಳಿಗೋಸ್ಕರ ಮಾಡಿರ್ತಕ್ಕಂತ ಸೋರಿಕೆ, ಅವ್ರ ಮಕ್ಕಳು ಮಾತ್ರನೇ ಪಾಸ್ ಆಗ್ಬೇಕಂತ ಕೆಲವು ಸೋರಿಕೆ ಮಾಡಿದ್ರೆ, ಈ ಹಿಂದೆ ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ಗೆ ದುಡ್ಡು ಬರ್ತಕ್ಕಂತ ಮುಂಚೆನೆ ಬಿಜೆಪಿ MP ಮಕ್ಕಳ ಕೈಯಲ್ಲಿ ದುಡ್ಡಿತ್ತು. ಇದೇ ರೀತಿ ಪರೀಕ್ಷೆ ಕೂಡ ಇದೇ ರೀತಿ ಲಕ್ಷಾಂತರ ಜನರ ಭವಿಷ್ಯನ ಕೆಲವೊಬ್ಬ ಮಕ್ಕಳಿಗೆ ಅಂದ್ರೆ ಅವ್ರ ಪಕ್ಷದ ಒಬ್ಬ ಕೆಲವರು ಮಕ್ಕಳಿಗೆ ಪತ್ರಿಕಾ ಸೋರಿಕೆ ಮಾಡಿ ಲಕ್ಷಾಂತರ ಜನಗಳ ಭವಿಷ್ಯ ಹಾಳು ಮಾಡಿರ್ತಕ್ಕಂತ ಈ ಒಂದು ದರಿದ್ರ ಬಿಜೆಪಿ ಸರ್ಕಾರ. ಇದೇ ಸರ್ಕಾರಕ್ಕೆ 2014ರಲ್ಲಿ ವಿದ್ಯಾರ್ಥಿಗಳು ಓಟ್ ಕೊಟ್ಟರು. ಇವತ್ತಿನ ದಿನ ಓಟ್ ಕೊಟ್ಟಿರ್ತಕ್ಕಂಥ ಬೆಳೆಗಳು ಮುರಿತಕ್ಕಂತ ಕೆಲಸ ಮಾಡಿದೆ. ಇವತ್ತು ಇದು ಪ್ರಜಾಪ್ರಭುತ್ವದ ಕೊಗ್ಗಲೆ ಅಂತ ಹೇಳ್ತಕ್ಕಂತ ಮಾತನ್ನ ಇವತ್ತು ಹೇಳ್ತೀನಿ. ಯಾಕಂದ್ರೆ ಕಾರಣ ಏನಂದ್ರೆ ವಿದ್ಯಾವಂತರಿಗೆ ಒಂದು ರಾಜ್ಯಾಧಿಕಾರ ಕೊಟ್ರೆ ದೇಶನ ನೀಟಾಗಿ ಪಾಲನೆ ಮಾಡ್ತಾರ. ಟೀ ಮಾಡೋರು ಕೊಟ್ರೆ ಮಾಡ್ತಾರ? ಇವ್ರು ಫಸ್ಟ್ ಆಫ್ ಆಲ್ ಅನಕ್ಷರಸ್ಥ. ನಾನು ಯಾವುದೇ ಕಾರಣಕ್ಕೂ ಕೂಡ ಮೋದಿಗೆ ನಾನು ಮೋದಿಜಿ ಅಂತ ಹೇಳಲ್ಲ, ಮತ್ತೆ ಗೌರವ ಕೂಡ ಕೊಡಲ್ಲ. ನಮ್ಮ ದೇಶದ ಪ್ರಧಾನಿ ಆಗಿರ್ಬೋದು, ದೇಶನ ಅಭಿವೃದ್ಧಿ ಮಾಡುವಂತಕ್ಕಂತ ಕೆಲಸನ ಬಿಟ್ಬಿಟ್ಟು ಹಾಳು ಮಾಡ್ತಕ್ಕಂತ ಕೆಲಸ, ಅದಾನಿಗೆ ಅಂಬಾನಿಗೆ ಬಕೀಟ್ ಹಿಡಿಯತಕ್ಕಂತ ಕೆಲಸ ಮಾಡ್ತಾ ಇದ್ದಾನೆ. ಇವ್ರಿಗೆ ಫಸ್ಟ್ ಆಫ್ ಆಲ್ ಒಂದು ವಿದ್ಯಾಭ್ಯಾಸ ಏನಕ್ಕೆ ಬೇಕು ಅಂತ ಹೇಳಿದ್ರೆ ಈ ದೇಶನ ಯಾವ ರೀತಿ ಪಾಲನೆ ಮಾಡ್ಬೇಕಂತ. ಫಾರಿನ್ ಅಲ್ಲಿ ಹೋಗ್ತಾರೆ, ಚಾಕ್ಲೇಟ್ ತಿನ್ನೋದು ಹೇಳ್ತಾರೆ, ಮತ್ತೊಂದು ಇದನ್ನ ಹೇಳ್ತಾರೆ. ದೇಶ ಎಲ್ಲ ಆಗ್ತಾ ಇದೆ, ಎಷ್ಟು ಸಾಲ ಆಗಿದೆ. ಈ ಮಣಿಪುರ ಇದೇ ಘಟನೆಯಲ್ಲಿ ಅಲ್ಲಿ ಹೋಗಿ ಮಾತಾಡ್ತಕ್ಕಂತ ಸೌಜನ್ಯ ಇಲ್ಲ ಈ ನಾಲಾಯಕ ಪ್ರಧಾನಿಗೆ. ಈ ದೇಶನ ಹಾಳು ಮಾಡ್ತಾ ಇದ್ದಾರೆ. ಮುಂದಿನ ಭವಿಷ್ಯ ನಮ್ಮ ಮಕ್ಕಳದು ರಾಜಕೀಯ ಪಕ್ಷ ಯಾವುದೇ ಇರಲಿ, ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ, ಇನ್ನಿತರ ಪಕ್ಷಗಳಿರ್ಲಿ, ಪ್ರಜಾಪ್ರಭುತ್ವನ ಕಾಪಾಡಬೇಕು. ಈ ದೇಶದಲ್ಲಿ ಇರ್ತಕ್ಕಂಥ ಜನಗಳಿಗೆ ನಿಮ್ದಾಗಿ ಒಂದೊತ್ತು ಊಟ, ನಿದ್ದೆ, ಮನೆ, ಮಠ ಬೇಕು. ಇದ್ರ ಮೇಲೆ ಇವ್ರು ರಾಜಕೀಯ ಮಾಡ್ತಾ ಇಲ್ಲ. ಇವ್ರು ರಾಜಕೀಯ ಮಾಡ್ತಾ ಇರೋದು ಬರೀ ಹಿಂದುತ್ವದ ಮೇಲೆ. ಈ ಹಿಂದುತ್ವ ಅಂತಕ್ಕಂಥದ್ದು ಮುಂದಿನ ದಿನಗಳಲ್ಲಿ ಪ್ರಜ್ಞಾವಂತ ಜನಗಳು ಮತದಾರರು ಮುಂದಿನ ದಿನಗಳಲ್ಲಿ ಇವರಿಗೆ ತಕ್ಕಾದ ಪಾಠ ಕಲಿಸ್ಬೇಕು. ಹಾಗಾಗಿ ನಮ್ಮ
ನಮ್ಮ ದೇಶದ ಭವಿಷ್ಯದ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ಭವಿಷ್ಯನ ರೂಪಿಸ್ಕೊಡ್ಬೇಕಾದ್ರೆ ಒಳ್ಳೆ ಸರ್ಕಾರ ಆಡಳಿತಕ್ಕೆ ಬರಬೇಕು. ಈ ರೀತಿ ಒಬ್ಬ ಅಯೋಗ್ಯ ಮಿನಿಸ್ಟರ್ನ ಇಳಿಸೋದಕ್ಕೆ ಸುಮಾರು ಲಕ್ಷಾಂತರ ಜನಗಳ ಮೇಲೆ ಲಾಠಿ ಚಾರ್ಜ್ ಮಾಡ್ತಾರೆ ಅಂದ್ರೆ ಇವ್ರಿಗೇನ ಮಾನವರಿದೆ ಇದೇನ್ರಿ? ಇಂಥವ್ರನ್ನ ನಾವು ಆಯ್ಕೆ ಮಾಡ್ಬೇಕಾ? ಮುಂದಿನ ದಿನಗಳಲ್ಲಿ ಜನ ಅರ್ಥ ಮಾಡ್ಕೋಬೇಕು. ನಮ್ಮ ಪರ ನಿಂತ್ಕೊಂತಕ್ಕಂಥ ಸರ್ಕಾರಗಳಿಗೆ ಬೆಂಬಲ ತೋರಿಸಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಈ ಸಮಸ್ತ ದೇಶದ ಎಲ್ಲಾ ನಾಗರಿಕರಿಗೂ ಮತ್ತು ವಿದ್ಯಾರ್ಥಿಗಳಿಗೆ ಹೇಳ್ತಾ ಇದ್ದೀನಿ, ಇವರು ಅವರ ಒಬ್ಬ ಮಿನಿಸ್ಟರ್ನ ಕಾಪಾಡೋದಕ್ಕೆ ಲಕ್ಷಾಂತರ ಜನರ ಭವಿಷ್ಯ ಹಾಳು ಮಾಡ್ತಾ ಇದ್ದಾರೆ. ಇಲ್ಲಿವರೆಗೂ ನಾಮರ್ದ ಸರ್ಕಾರ ಇದು. ಹೇಳ್ಬೇಕಾದ್ರೆ ಇವ್ರಿಗೇನಾದ್ರು ನರ ಹುಟ್ಟಿದ್ರೆ ಇವತ್ತು ಕಿತ್ತು ಬಿಸಾಕ್ಬೇಕಾಗಿತ್ತು. ಇಷ್ಟು ಜನರಿಗೆ ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಏನಾದ್ರು ಒಂದು ಧ್ವನಿ ಎತ್ತಿದ್ರೆ ಒಂದು ಪ್ರೆಸ್ ಮೀಟ್ ಮಾಡೋ ಯೋಗ್ಯತೆ ಇಲ್ಲ. ಈ ಫಸ್ಟ್ ಆಫ್ ಆಲ್ ಈ ನರೇಂದ್ರ ಮೋದಿಗೆ ಒಂದು ಯಾವ್ದನ್ನ ಒಂದು ಪ್ರೆಸ್ ಮೀಟ್ ಯಾಕೆ ಮಾಡಲ್ಲ ಅಂದ್ರೆ ಫಸ್ಟ್ ಆಫ್ ಆಲ್ ಕರೆಕ್ಟ್ ಆಗಿ ಓದಿದ್ರೆ ಅಲ್ವಾ? ಟೆಕ್ ಸರ್ಟಿಫಿಕೇಟ್ ಇಟ್ಕೊಂಡು ನಾನು ಡಿಗ್ರಿಗಳು ಮಾಡಿದ್ದೀನಿ ಇನ್ನೊಂದು ಮತ್ತೊಂದು ಮಾಡ್ತಾರೆ. ಫಾರಿನಲ್ಲಿ ಮುಗಿತಾ ಇದ್ರೆ ಕಿಸಿ ಅಂತ ನಗ್ತಾನೆ. ಇದು ಯೋಗ್ಯತೆ ಇದು. ಅರ್ಥ ಆಯ್ತಾ? ಜನರು ಅರ್ಥ ಮಾಡ್ಕೋಬೇಕು. ಒಂದೇ ಒಂದು ಪ್ರಶ್ನೆಗೆ ಉತ್ತರ ಕೊಡ್ತಕ್ಕಂತ ಯೋಗ್ಯತೆ ಇಲ್ಲ ಈ ನರೇಂದ್ರ ಮೋದಿಗೆ. ತಿರ್ಗಾ PM ಆಗಿದ್ದಾರೆ. ಜನಗಳು ಅರ್ಥ ಮಾಡ್ಕೋಬೇಕು. ಹಿಂದೂ ಮುಸ್ಲಿಂ ಸಿಕ್ಕ ಈ ಧರ್ಮಗಳ ಮೇಲೆಲ್ಲ ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ದೇಶ. ಸೊ ಇಲ್ಲಿ ಎಲ್ಲರೂ ಕೂಡ ಜೀವನ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ದೇಶನ ನಡೆಸ್ಕೊಂಡು ಹೋಗ್ತಕ್ಕಂತ ಒಳ್ಳೆ ಪ್ರಧಾನಿ ಬೇಕು. ಯಾವುದೇ ಕಾರಣಕ್ಕೂ ಮುಂದಿನ ದಿನಗಳಲ್ಲಿ ಈ ಥರ್ಡ್ ಕ್ಲಾಸ್ ಬಿಜೆಪಿ ಸರ್ಕಾರಕ್ಕೆ ವೋಟ್ ಹಾಕ್ಬಾರ್ದು ಅಂತ ನಾನು ಕಂಠಾಘೋಷವಾಗಿ ಹೇಳ್ತಾ ಇದ್ದೀನಿ. ಜೈ ಭೀಮ್.